ಸಮುದ್ರ ಮಂಥನ ಮಾಡಿದಾಗ ಮೊದಲಿಗೆ ಹಾಲಾಹಲ ಬರುತ್ತೆ, ತುಂಬ ನಿಧಾನವಾಗಿ ಅಮೃತ ಬರುತ್ತೆ. ಈಗ ಉತ್ಖನನ ನಡೀತಿದೆ. ಬಹುಪಾಲು ಜನ ಕೇಳ್ತಿರುವಂಥದ್ದೇನು, ಒಂದು ಶ್ರದ್ಧಾ ಕೇಂದ್ರವನ್ನು ಹಾಳು ಮಾಡೋದು ಬೇಡ. ಈಗ ಭೀಮ ಹೇಳಿದ್ದಾನೆ ಅಂತ ಉತ್ಖನನ ಮಾಡ್ತೀರಿ, ಆ ನಂತರದಲ್ಲಿ ಇನ್ನೂ ಒಂದಷ್ಟು ಜನ ಬರ್ತಾರೆ, ಸಾಕ್ಷಿದಾರರ ಸಾಲು ಹೆಚ್ಚಾಗುತ್ತೆ. ಯಾಕೆ ಬೇಕು? ಸಾಕ್ಷಿ ಹೊರಗೆ ತೆಗೆಯೋದೇ ಬೇಡ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಹೆಣ್ಣುಮಕ್ಕಳು ಸೌಜನ್ಯ ಅನ್ನುವಂತಹ ಹಿಂದೂ ಹೆಣ್ಣುಮಗಳಿಗೆ, ವೇದವಲ್ಲಿ ಅನ್ನುವಂತಹ ಆ ತಾಯಿಗೆ, ಪದ್ಮಲತಾ ಅನ್ನುವಂತಹ ಆ ಹೆಣ್ಣುಮಗಳಿಗೆ ನ್ಯಾಯ ಸಿಕ್ಕರೆ ಸಿಗಲಿ, ಬಿಟ್ಟರೆ ಬಿಡಲಿ. ಆದರೆ ಶ್ರದ್ಧಾ ಕೇಂದ್ರ ಒಂದು ಸ್ಥಾವರಕ್ಕೆ ಸಮಸ್ಯೆ ಆಗಬಾರ್ದು, ಈ ಜಂಗಮ ತತ್ವಗಳಿಗೆ ಸಮಸ್ಯೆ ಆದರೂ ಪರವಾಗಿಲ್ಲ ಅನ್ನುವಂತಹ ದಾಟಿಯಲ್ಲಿ ಪ್ರತಿಭಟನೆಗಳು ನಡೀತಿದೆ. ಪ್ರತಿಭಟನೆ ಮಾಡುವಂಥವ್ರದ್ದು ಅವರ ಹಕ್ಕು, ಅವರ ಅಭಿವ್ಯಕ್ತಿಯನ್ನು ಅವರು ಸ್ವತಂತ್ರವಾಗಿ ವ್ಯಕ್ತಪಡಿಸಬಹುದು. ಆದರೆ ಒಂದು ತನಿಖೆ ನಡೀತಿರುವಂತಹ ಸಂದರ್ಭದಲ್ಲಿ ಇಂಥವರು ತಪ್ಪು, ಇಂಥವರು ಸರಿ, ಇದಲ್ಲ ಇದು ಅಂತ ನಾವು ಜಡ್ಜ್ ಮಾಡಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅದು ಒಳ್ಳೆಯದ್ದು ಅಲ್ಲ. ಆದರೆ ನೋಡಿ, ಯಾರು ಜಾಸ್ತಿ ವಿರೋಧ ವ್ಯಕ್ತಪಡಿಸ್ತಿದ್ದಾರೆ, ಯಾರು ಸೈಲೆಂಟಾಗಿ ಎಲ್ಲವನ್ನು ನೋಡ್ತಿದ್ದಾರೆ, ಇದು ಕೂಡ ಮುಖ್ಯ ಆಗುತ್ತೆ. ಜನಾಕ್ರೋಶ ಎಷ್ಟಿದೆ, ಅದು ಯಾವ ಭಾಗದಲ್ಲಿದೆ, ಯಾಕೆ ಆ ಜನನೇ ಈಗ ಆಕ್ರೋಶದಿಂದ ತಮ್ಮ ಒಳಗೇನೆ ಕುದೀತಿದ್ದಾರೆ, ಇದು ಕೂಡ ಮುಖ್ಯ ಆಗುತ್ತೆ. 13ನೇ ಪಾಯಿಂಟಲ್ಲೂ ಕೂಡ ಉತ್ಖನನ ಮಾಡ್ತಿದ್ದಾರೆ, ಎಲ್ ಶೇಪಲ್ಲಿ ಉತ್ಖನನ ಮಾಡ್ತಿದ್ದಾರೆ ಮಾರ್ಕ್ ಮಾಡಿಕೊಂಡು. ಆದರೆ ಬಹುಪಾಲು ಜನ ಕೇಳ್ತಿರುವಂಥದ್ದು ಬುರುಡೆ 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 ಬುರುಡೆ. ಎಲ್ಲಿದೆ ರೀ ಬುರುಡೆ ಅಂತ ತುಂಬ ಸೂಕ್ಷ್ಮವಾಗಿ, ಲಾಜಿಕಲ್ ಆಗಿ ಅಥವಾ ಕಾನೂನಿನ ಪರಿಜ್ಞಾನ ಇಟ್ಟುಕೊಂಡು ನೋಡೋದಾದರೆ ಯಾವ ಬುರುಡೆಗಳು ಬೇಕಾಗಿಲ್ಲ. ಒಂದು ಕೇಸ್ಗೆ ನ್ಯಾಯ ಕೊಡಿಸ್ಲಿಕ್ಕೆ ಗಟ್ಟಿಯಾದಂತಹ ಸಾಂದರ್ಭಿಕ ಸಾಕ್ಷಿಗಳು ಸಿಕ್ಬಿಟ್ರೆ ಕೇಸ್ ಒಂದು ಜಾಗಕ್ಕೆ ಬಂದು ನಿಲ್ಲುತ್ತೆ, ನ್ಯಾಯ ಸಿಗತ್ತೆ. ಇದು ಒಂದು ಕಡೆ. ಮತ್ತೊಂದು ಕಡೆ SIT ತನಿಖೆ ಮಾಡ್ತಿದೆ. ಅದೇನು ಮಾಡ್ತಿದೆ? ಗೌಪ್ಯವಾಗಿ ಇಟ್ಕೊಳ್ತಿದೆ. 1ನೇ ಕೇಸ್ 1ನೇ ಪಾಯಿಂಟಲ್ಲಿ, 2ನೇ ಪಾಯಿಂಟಲ್ಲಿ, 13ನೇ ಪಾಯಿಂಟ್ ತನಕ ಏನು ಸಿಕ್ಕಿದೆ ಏನು ಸಿಕ್ಕಿಲ್ಲ ಅಂತ ಯಾವ ಮೇನ್ ಸ್ಟ್ರೀಮ್ ಮಾಧ್ಯಮಗಳಿಗೂ ಹೇಳಿಲ್ಲ SIT. ಯಾವ ಯೂಟ್ಯೂಬರ್ಗಳಿಗೂ ಕೂಡ, ಸ್ವತಂತ್ರ ಪತ್ರಕರ್ತರಿಗೂ ಕೂಡ ಹೇಳಿಲ್ಲ. ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಬಂದಿದ್ದು ಸುಳ್ಳಾದರೆ ಯೂಟ್ಯೂಬಲ್ಲಿ ಬಂದದ್ದು ಸುಳ್ಳು, ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಬಂದಿದ್ದು ಸತ್ಯ ಆದರೆ ಯೂಟ್ಯೂಬಲ್ಲಿ ಬಂದಿದ್ದು ಸತ್ಯ. ಆದರೆ ಒಂದಷ್ಟು ಕಡೆ ಕೆಲವು ತುಂಬ ಗಂಭೀರವಾಗಿ ಪತ್ರಿಕೋದ್ಯಮ ಮಾಡುವಂತಹ ಮಂದಿ ಇರುವುದನ್ನು ನೇರವಾಗಿ ಹೇಳ್ತಿದ್ದಾರೆ. ಆದರೆ ಈಗ ನೋಡಿ, ಅದರಲ್ಲೂ ಕೂಡ ನೀವು ಕೆಲವನ್ನ ಅಬ್ಸರ್ವ್ ಮಾಡಿ. ನೀವು ತುಂಬ ನ್ಯೂಸ್ ಚಾನಲ್ಗಳನ್ನು ನೋಡ್ತಿರ್ತೀರಿ. ಅದರಲ್ಲಿ ಕೆಲವು ನ್ಯೂಸ್ ಚಾನಲ್, 2 ನ್ಯೂಸ್ ಚಾನಲ್ ಮಾತ್ರ ಈ ಹೆಣ್ಣು ಮಕ್ಕಳಿಗೆ ವಿರುದ್ಧವಾದ ರೀತಿಯಲ್ಲಿ ವರದಿಗಳನ್ನು ಮಾಡ್ತಿದ್ದಾರೆ. ಇನ್ನುಳಿದ 6-7 ಚಾನಲ್ಗಳು, ಮೇನ್ ಸ್ಟ್ರೀಮ್ ಮೀಡಿಯಾಗಳು ಈ ಕೆಲಸವನ್ನು ಮಾಡ್ತಿಲ್ಲ. ಯಾಕೆ? ಅದು ಚರ್ಚೆ ಮಾಡಿಕೊಳ್ಳಬಹುದಾದಂಥದ್ದು ಮತ್ತು ಸತ್ಯಾಸಾಧ್ಯತೆಯ ಸಾಮಾನ್ಯ ಜ್ಞಾನ ಇರುವಂತಹ ಯಾರೇ ಆಗಲಿ ಕೂಡ ಅರಿತುಕೊಳ್ಳುತ್ತಾರೆ. ಈಗ ಭೀಮನ ನಂತರ ಜಯಂತ್ ಅವರು ಬಂದಿದ್ದರು, ನಾನು ಸಾಕ್ಷಿ ಹೇಳ್ತೀನಿ ಅಂತ. ಇದೀಗ ಸೌಜನ್ಯ ಹೆಣ್ಮಗಳೇನಿದ್ದಾಳೆ ಅವರ ಸಂಬಂಧಿ ಪುರಂದರಗೌಡ ಅವರು ಕೂಡ ಬಂದಿದ್ದಾರೆ. ನಾನು ನೋಡಿದ್ದೀನಿ ಹೂತು ಹಾಕಿದ್ದನ್ನು, ಭೀಮ ಹೂತು ಹಾಕಿದ್ದಲ್ಲ, ಬೇರೆಯವರು ಹೂತು ಹಾಕಿದ್ದನ್ನು ನಾನು ನೋಡಿದ್ದೀನಿ. SIT ತನಿಖಾಧಿಕಾರಿಗಳಿಗೆ ಆ ಜಾಗವನ್ನು ತೋರಿಸ್ತೀನಿ ಅಂತ. ಇವರಲ್ಲದೆ ತುಕಾರಾಮ್ ಅನ್ನುವಂತಹ ಇನ್ನೊಬ್ಬ ಸಾಕ್ಷಿದಾರ ಕೂಡ ಬಂದು ನಿಂತಿದ್ದಾರೆ. ಹೀಗೆ ಸಾಕ್ಷಿದಾರರ ದಂಡು ಹೆಚ್ಚಾಗ್ತಿರೋ ಸಂದರ್ಭದಲ್ಲೇ ಪ್ರತಿಭಟನೆಗಳು ಜೋರಾಗ್ತಿವೆ. ಶ್ರದ್ಧಾ ಕೇಂದ್ರದ ಒಂದು ಹೆಸರಿಗೆ ಕಳಂಕ ಬಳಿತಿದ್ದಾರೆ ಅಂತ ಅವರ ಆರೋಪ. ನೋಡಿ, ಇಲ್ಲಿ ಭೀಮ ಇರಬಹುದು, ಜಯಂತ್ ಇರಬಹುದು, ಅಥವಾ ಪುರಂದರಗೌಡ ಇರಬಹುದು, ಅಥವಾ ತುಕಾರಾಮ್ ಇರಬಹುದು, ಎಲ್ಲರೂ ಕೂಡ ಹೇಳ್ತಿರುವಂಥದ್ದು ಇಂಥ ಜಾಗಗಳಲ್ಲಿ ಹೆಣವನ್ನು ಹೂತು ಹಾಕಿದ್ದಾರೆ. ಶ್ರದ್ಧಾ ಕೇಂದ್ರದ ಬಗ್ಗೆ ಅವರ್ಯಾರೂ ಕೂಡ ಮಾತಾಡ್ತಾ ಇಲ್ಲ. ಇವರು ತನಿಖೆ ಹಂತದ ಸಂದರ್ಭದಲ್ಲಿ ಸಾಕ್ಷಿಗಳ ವಿರುದ್ಧ ಈ ರೀತಿ ಆಕ್ರೋಶದಿಂದ ವರ್ತಿಸುವಂಥದ್ದು, ಅದು ಯಾವುದೇ ಪಕ್ಷ ಇರಲಿ, ಕಾಂಗ್ರೆಸ್ಸು ಅದೇ ಕೆಲಸ ಮಾಡಿದೆ, BJPನೂ ಅದೇ ಕೆಲಸ ಮಾಡಿದೆ, JDSಸು ಅದೇ ಕೆಲಸ ಮಾಡಿದೆ, ಇನ್ಯಾವ ಪಕ್ಷವೂ ಕೂಡ ಅದೇ ಕೆಲಸ ಮಾಡಿದೆ. ಹಾಗೆ ನೋಡಿದ್ರೆ ಪದ್ಮಲತಾ ಕೇಸಲ್ಲಿ ಆ ಸಂದರ್ಭದಲ್ಲಿ ರಾಮಕೃಷ್ಣ ಹೆಗಡೆ ಅವರ ಸರ್ಕಾರ ಇತ್ತು. ಆ ನಂತರದಲ್ಲಿ ವೇದವಲ್ಲಿ ಅವರ ಪ್ರಕರಣ, ಆ ಸಂದರ್ಭಗಳಲ್ಲಿ ಕಾಂಗ್ರೆಸ್ ಇತ್ತು. ಸೌಜನ್ಯ ಅವರ ಕೇಸ್ ನಡೆಯುವಂತಹ ಸಂದರ್ಭದಲ್ಲಿ ಆಗಿದ್ದು BJP ಸರ್ಕಾರದಲ್ಲಿ. 3 ಸರ್ಕಾರಗಳು ಅವತ್ತೇ ಧ್ವನಿ ಎತ್ತಿದ್ದಿದ್ರೆ, ಅವತ್ತೇ ಸರಿಯಾದ ಕ್ರಮದಲ್ಲಿ ತನಿಖೆಯನ್ನು ಮಾಡಿಸಿದ್ದಿದ್ರೆ ಇವತ್ತು ಈ ಹೆಣ್ಣು ಮಕ್ಕಳ ಪರವಾಗಿ ನ್ಯಾಯ ಬೇಕು ಅಂತ ಕೇಳುವಂತಹ ಸ್ಥಿತಿ ಬರ್ತಾ ಇರಲಿಲ್ಲ. ಆದರೆ ಎಲ್ಲರೂ ಕೂಡ ಅವರೇ ಇದ್ದ 3 ಪೈಕಿ ಕದ್ದವರು ಯಾರು ಅಂತ ದಿನಕರ ದೇಸಾಯಿ ಅವರ ಚುಟುಕು ಇದೆಯಲ್ಲ, ಆ ಥರ ಅನಿಸ್ಬಿಡುತ್ತೆ. ಇಲ್ಲಿ ಸಿಂಪಲ್,
ಪ್ರತಿಭಟನೆಗಳಾಗ್ತಿವೆ. ಒಂದಷ್ಟು ಜನಕ್ಕೆ ಖಂಡಿತ ಅನಿಸುತ್ತೆ, ಏನಪ್ಪ ಇಷ್ಟಾದರೂ ಇನ್ನೂ ಏನೂ ಆಗ್ತಿಲ್ವಲ್ಲ ಅಂತ. ನಾನು ಆರಂಭದಲ್ಲಿ ಹೇಳಿದೆ, ಸಮುದ್ರ ಮಂಥನದಲ್ಲೂ ಕೂಡ ಅಮೃತ ಮೊದಲು ಬರಲಿಲ್ಲ, ಹಾಲಾಹಲ ಮೊದಲು ಬಂತು. ಇನ್ನೂ ಮುಗಿದಿಲ್ಲ ಅವರ ತನಿಖೆ. ಮತ್ತು ಬುರುಡೆ ಸಿಕ್ಕರೆ ಮಾತ್ರ ಸಾಕ್ಷ್ಯಾಧಾರಗಳು, ಇಲ್ಲದಿರೇ ಸಾಕ್ಷಿಗಳೇ ಇಲ್ಲ ಅನ್ನುವಂಥದ್ದು ಶತಮೂರ್ಖತನ ಆಗುತ್ತೆ. ಉತ್ಖನನವೇ ಬೇಡ ಅಂತ ನಾವು ಹೇಳೋದಕ್ಕೂ ಆಗೋದಿಲ್ಲ. ಯಾಕಂದರೆ ಅದು ಕೋರ್ಟ್ನ ಸುಪರ್ದಿಯಲ್ಲಿ, ಕೋರ್ಟ್ನ ಒಂದು ಅಂಗಳದಲ್ಲಿದೆ. ನಾವು ಪ್ರೊಟೆಸ್ಟ್ ಮಾಡ್ತೀವಿ. ಹಾಗಿದ್ರೆ ಸಿಂಪಲ್ಲಾಗಿ ಲಾಜಿಕ್ಕಾಗಿ ಯೋಚನೆ ಮಾಡಿ, ಕಾವೇರಿ ನೀರು ಬಿಡಬಾರ್ದು ಅಂತ ಪ್ರತಿ ಸಲ ಪ್ರೊಟೆಸ್ಟ್ಗಳಾಗ್ತವೆ. ಆ ಕಡೆ ಕೋರ್ಟ್ ಹೇಳಿದ ತಕ್ಷಣ ಇಲ್ಲಿ ನೀರು ಬಿಡ್ತಾನೆ ಇರ್ತಾರೆ. ಜನಾಕ್ರೋಶ ದೊಡ್ಡದಲ್ವಾ? ಯಾಕೆ ನೀರು ಬಿಡಬೇಕು? ನ್ಯಾಯಾಂಗ ನಿಂದನೆ ಆಗುತ್ತೆ. ಸಿಂಪಲ್. ನೀವೆಷ್ಟೇ ಪ್ರತಿಭಟನೆ ಮಾಡಿದ್ರೂ ಕೂಡ ತನಿಖೆ ಹಂತದಲ್ಲಿ ನಾವು ಏನನ್ನು ಹೇಳಬಹುದೋ ಅಷ್ಟನ್ನೇ ಹೇಳಬಹುದು. ಎರಡೂ ಕಡೆ, ಈಗ ಸೌಜನ್ಯ ಪರವಾಗಿ ನಿಂತಿರುವವರು ಅಥವಾ ಸೌಜನ್ಯ ವಿರುದ್ಧ ಇಬ್ಬರಿಗೂ ಕೂಡ ಒಂದು ಸಾಕ್ಷಿ ಅನ್ನುವಂಥದ್ದು ಇಲ್ಲದೆ ಹೋದರೆ ಬಹುಮುಖ್ಯ ಸಮಸ್ಯೆ ಆಗುತ್ತೆ. ಬರ್ಡನ್ ಆಫ್ ಪ್ರೂಫ್ಸ್ ಬೇಕೇ ಬೇಕು. ಇಲ್ಲ ಅಂತ ವಾದಿಸೋದಕ್ಕೂ ಬೇಕು, ಇದೆ ಅನ್ನೋದಕ್ಕೂ ಅಂತ ವಾದಿಸೋದಕ್ಕೂ ಕೂಡ ಸಾಕ್ಷಿ ಬೇಕು. ಅದಿಲ್ಲದೆ ನಾವೇನು ಮಾಡಲಿಕ್ಕೆ ಆಗೋದೇ ಇಲ್ಲ. ಆದರೆ ಒಂದು ಕೆಲಸ ಮಾಡಬಹುದು, ಸಿಂಪಲ್. ಬಹುಪಾಲು ಜನ ಹೇಳ್ತಾರೆ, ಶ್ರದ್ಧಾ ಕೇಂದ್ರದ ಬಗ್ಗೆ ಯಾಕ್ರಿ ಇಷ್ಟೊಂದು ಮಾತಾಡೋದು? ತಪ್ಪು. ಯಾವೊಬ್ಬ ಹಿಂದೂ ಕೂಡ ಶ್ರದ್ಧಾ ಕೇಂದ್ರದ ಬಗ್ಗೆ ತಪ್ಪಾಗಿ ಮಾತಾಡಬಾರ್ದು. ಅಲ್ಲಿ ನೆಲೆ ನಿಂತಹ ದೈವಗಳ ಬಗ್ಗೆ ಮೊದಲೇ ಮಾತಾಡಬಾರ್ದು. ಅದು ಘನಘೋರ ತಪ್ಪಾಗುತ್ತೆ. ಅದು ಧರ್ಮ ವಿರೋಧಿ ಮಾಡಬಹುದಾದಂತಹ ಕೆಲಸ. ಆದರೆ ಈ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೇಳುವಂಥದ್ದು ಧರ್ಮ ವಿರೋಧ ಅಲ್ಲ. ಹೆಣ್ಣಿಗಿಂತ ದೊಡ್ಡ ಧರ್ಮ ಇಲ್ಲ. ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಸಿಗಬೇಕು. ಆ ಕೇಸಲ್ಲಿ ಇನ್ನೂ ಸಿಕ್ಕಿಲ್ಲ. ಆ ಸಂಬಂಧಿಕರು ಈಗಲೂ ಮೇಲ್ಪೀಠಗಳಿಗೆ ಹೋಗಿ ನ್ಯಾಯ ಕೊಡಿಸಿ ಬುದ್ಧಿ ಅಂತ ಕೇಳ್ಕೊತಾ ಇದ್ದಾರೆ. ಒಂದು ಕೆಲಸ ಮಾಡ್ಬೋದಿತ್ತು ಈ ಪ್ರಕರಣದಲ್ಲಿ. CRPC 306, 307 ಪ್ರಕಾರ ಭೀಮನನ್ನು ಮಾಫಿ ಸಾಕ್ಷಿ ಅಂತ ಮಾಡಿಕೊಂಡು ಯಾರ ಮೇಲೆಲ್ಲ ಆರೋಪ ಮಾಡ್ತಿದ್ರೋ ಅವ್ರನ್ನ ಅರೆಸ್ಟ್ ಮಾಡಿಬಿಟ್ಟು ವಿಚಾರಣೆ ಮಾಡಬಹುದಿತ್ತು. ಸತ್ಯಾಸತ್ಯತೆ ಗೊತ್ತಾಗ್ತಿತ್ತು. ಈ ಉತ್ಖನನದ ಹೆಸರಿನಲ್ಲಿ ಒಂದು ಶ್ರದ್ಧಾ ಕೇಂದ್ರ ಜಾಗಗಳನ್ನೆಲ್ಲ ಕೆದಕೋದು, ಅಲ್ಲಿಗೆ ಬರೋ ಭಕ್ತರಿಗೆ ಬೇಸರ ಮಾಡಿಸೋದು, ಅದು ಸರಿಯಲ್ಲ. ಅದು ಅವರ ರೀತಿಯ, ಯಾಕಂದರೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ 2018 ಪ್ರಕಾರ ಬೇರೆ ಹಾದಿಯಲ್ಲಿ ಇವರು ತನಿಖೆ ನಡೆಸ್ತಿದ್ದಾರೆ. ಆತನಿಗೆ ಪ್ರೊಟೆಕ್ಷನ್ ಕೊಟ್ಟು ಆತನನ್ನು ಅರೆಸ್ಟ್ ಮಾಡದೇ ಇರುವಂತಹ ರೀತಿಯಲ್ಲಿ ಒಂದು ತನಿಖೆ ನಡೀತಿದೆ. ಅದು ಬೇಡ ನಮಗೆ. ನೇರ 306 CRPC 307 ಪ್ರಕಾರ ಅವನನ್ನು ಮಾಫಿ ಸಾಕ್ಷಿದಾರನನ್ನಾಗಿ ಮಾಡೋದು, ಯಾರ ವಿರುದ್ಧ ಅವನ ಆರೋಪ ಮಾಡಿದ್ದಾನೆ ಅವ್ರನ್ನೆಲ್ಲರೂ ಅರೆಸ್ಟ್ ಮಾಡೋದು, ವಿಚಾರಣೆ ಮಾಡೋದು, ಕೋರ್ಟ್ ಮುಂದೆ ಸಬ್ಮಿಟ್ ಮಾಡೋದು. ಆ ಮೂಲಕ ತನಿಖೆ ನಡೆಸಬಹುದು. ಆ ಕೆಲಸವನ್ನು ಮಾಡಿದ್ರೆ ಇನ್ನೂ ಈಗೇನೆಲ್ಲ ಒಂದಷ್ಟು ಜನ ಪ್ರತಿಭಟನೆ ಮಾಡ್ತಾರೆ, ಇದಕ್ಕಿಂತ ದೊಡ್ಡ ಪ್ರತಿಭಟನೆ ಆಗುತ್ತೆ, ದೊಡ್ಡ ಜನಾಕ್ರೋಶ ವ್ಯಕ್ತವಾಗುತ್ತೆ. ಕಾನೂನಿನ ಪರಿಮಿತಿಯಲ್ಲಿ ನಿಂತು ಮಾತಾಡುವಂತಹ ಸಂದರ್ಭದಲ್ಲಿ ಇದು ತಪ್ಪು, ಅದು ತಪ್ಪು, ಇದು ಸರಿಯಲ್ಲ, ಇದು ಸರಿ ನಾವು ಹೇಳಲಿಕ್ಕಾಗೋದೇ ಇಲ್ಲ. ಈಗ ದೊಡ್ಡ ದೊಡ್ಡ ನಾಯಕರೇನೆ, ಈಗ ಪ್ರಹ್ಲಾದ್ ಜೋಶಿ ಸೇರಿದಂತೆ ಒಂದಷ್ಟು ನಾಯಕರು ಶ್ರದ್ಧಾ ಕೇಂದ್ರದ ಬಗ್ಗೆ ಆಗಬಾರ್ದು, ಖಂಡಿತ ಆಗಬಾರ್ದು. ಹಾಗಿದ್ರೆ ಕೇಂದ್ರದಲ್ಲಿ ಶ್ರೀಮಾನ್ ಪ್ರಧಾನಿ ಮೋದಿಯವರೇ ಇದ್ದಾರೆ. ರಾಷ್ಟ್ರೀಯ ತನಿಖಾ ಸಂಸ್ಥೆಗಳನ್ನೇ ಕಳಿಸಿ SITಯನ್ನು ಕ್ಯಾನ್ಸಲ್ ಮಾಡಿಸಿ ಅವರೇ ತನಿಖೆ ಮಾಡಿಸಬಹುದು. ಯಾವ NHRC ಎನ್ನುವಂತಹ ಒಂದು ಸಣ್ಣ ಸಂಸ್ಥೆಯನ್ನು ಕಳಿಸಿ, ಸಣ್ಣ ಸಂಸ್ಥೆ ಅಂತೂ ಅಲ್ಲ, ದೊಡ್ಡದೇ ಸಂಸ್ಥೆ, ಅದಕ್ಕಿಂತ ಸ್ಟ್ರಾಂಗ್ ಆಗಿರೋ ಸಂಸ್ಥೆಯನ್ನು ಕಳಿಸಬಹುದಿತ್ತಲ್ವಾ? ರಾಷ್ಟ್ರೀಯ ತನಿಖಾ ಸಂಸ್ಥೆಯನ್ನೇ ಕಳಿಸಬಹುದಿತ್ತು. ಯಾಕೆ ಕಳಿಸಿಲ್ಲ? ಸಿಂಪಲಾಗಿ ನೀವು ಯೋಚನೆ ಮಾಡಿ. ಈಗ SIT ಕೋರ್ಟ್ ಹೇಳಿದ ಪ್ರಕಾರ ಸರ್ಕಾರ ರಚಿಸಿದ ಮೇಲೆ ಅಂತ ತನಿಖೆ ಮಾಡ್ತಿದ್ದೆ. ತನಿಖೆ ಈ ಹಂತದಲ್ಲಿದೆ. ರಿಪೋರ್ಟ್ ಬಂದಿಲ್ಲ, ಯಾರು ತಪ್ಪಿತಸ್ಥರು ಏನೂ ಗೊತ್ತಿಲ್ಲ, ಸಾಕ್ಷಿ ಸಿಕ್ಕಿದೆಯೋ ಬಿಟ್ಟಿದೆಯೋ ಯಾರಿಗೂ ಗೊತ್ತಿಲ್ಲ, ಬುರುಡೆ ಸಿಕ್ಕಿಲ್ಲ ಅಂತ ನಾವೆಲ್ಲರೂ ಮಾತಾಡ್ತಿದ್ದೀವಿ. ಸಿಕ್ಕಿದೆಯೋ ಸಿಕ್ಕಿಲ್ವೋ ಅನ್ನೋದು ಯಾರಿಗೂ ಕೂಡ ಖಾತ್ರಿ ಇಲ್ಲ. SIT ಅಧಿಕೃತವಾಗಿ ಒಂದು ಪ್ರೆಸ್ ಮೀಟ್ ಮಾಡಿ ಹೇಳಿಲ್ಲ, ವರದಿ ರಿಲೀಸ್ ಆಗಿಲ್ಲ. ಆದರೆ ಬುರುಡೆಗಳೇ ಬೇಕು ತನಿಖೆಗೆ ಅನ್ನುವಂಥದ್ದೇನಿಲ್ಲ. ಬುರುಡೆ ಇಲ್ಲದೆಯೋ ತನಿಖೆ ನಡೆಸಬಹುದು. ಈಗ CRPC 306, 307 ಪ್ರಕಾರ ನೇರ ಅವನನ್ನು ಮಾಫಿ ಸಾಕ್ಷಿದಾರನನ್ನಾಗಿ ಮಾಡ್ಕೊಳ್ಳೋದು. ನೋಡಪ್ಪ, ನೀನು ಸುಳ್ಳು ಹೇಳಿದರೆ ಶಿಕ್ಷೆ ಗ್ಯಾರಂಟಿ. ಅವನು ಯಾರ್ಯಾರ ಹೆಸರು ಹೇಳ್ತಾನೆ ಅವ್ರನ್ನೆಲ್ಲ ಅರೆಸ್ಟ್ ಮಾಡಿ ವಿಚಾರಣೆ ಮಾಡಿಸ್ಬೋದಿತ್ತು. ಆ ಕೆಲಸ ಇನ್ನೂ ಬಹುಪಾಲು ಶ್ರದ್ಧಾಳುಗಳಿಗೆ ಅವರ ಮಾನಸಿಕ ಸಂಕಟಕ್ಕೆ ಸಾಕ್ಷಿ ಆಗುತ್ತೆ, ವೇದಿಕೆ ಆಗುತ್ತೆ. ಅದಕ್ಕಿಂತ ಈ ಮಾರ್ಗ ಬೆಟರ್ ಅಂತ ಅನ್ನಿಸ್ತಿದೆ ಇರಬಹುದು ತನಿಖಾಧಿಕಾರಿಗಳಿಗೆ. ಫೈನಲಿ ಏನು ಗೊತ್ತಾ, ಇವೆಲ್ಲವೂ ಕೂಡ ಕಾನೂನಿನ ಚೌಕಟ್ಟಿನಲ್ಲೇ ನಡೆಯುವಂಥದ್ದು. ಇಲ್ಲಿ ಎಮೋಷನ್ಸ್ಗೆ, ಮತ್ತೊಂದಕ್ಕೆ, ಮಗದೊಂದಕ್ಕೆ ಜಾಗ ಇರೋದಿಲ್ಲ. ಆ ಕಾರಣಕ್ಕೋಸ್ಕರನೇ ನಾನು ಆರಂಭದಲ್ಲೇ ಹೇಳಿದೆ, ಬರ್ಡನ್ ಆಫ್ ಪ್ರೂಫ್ಸ್ ಅಂತ ಅದು ಸಿಗಲೇಬೇಕು.
ಒಂದು ಕೇಸಲ್ಲಿ ಏನೂ ಸಿಗೋದಿಲ್ಲ ಅಂತ ಹೇಳಲಿಕ್ಕಾಗಲ್ಲ. ಕೊನೆ ಪಕ್ಷ ಸಾಂದರ್ಭಿಕ ಸಾಕ್ಷ್ಯಗಳಾದರೂ ಸಿಗ್ತವೆ. ಆ ಸಾಕ್ಷ್ಯಗಳನ್ನು ಅಷ್ಟೇ ಇಟ್ಕೊಂಡು ಕೂಡ ತನಿಖೆ ಮಾಡಬಹುದು, ಅದು ಕೂಡ ನಡೆಯುತ್ತೆ. ಬುರುಡೆ ಎಲ್ಲ ಬುರುಡೆ, ಏನೂ ಇಲ್ಲ ಅಂತ ಹೇಳೋದಕ್ಕೂ ಸಾಂದರ್ಭಿಕ ಸಾಕ್ಷ್ಯಗಳು ಕೂಡ ಇದ್ದಾವೆ ಅನ್ನುವಂಥದ್ದಕ್ಕೆ ಈಗೆಲ್ಲ 6-7 ಜನ ಏನು ಬಂದು ನಿಂತಿದ್ದಾರೆ ಇವರು ಕೂಡ ಮುಖ್ಯ ಆಗ್ತಾರೆ. ಎಲ್ಲಕ್ಕೂ ಮಿಗಿಲಾಗಿ ಶ್ರದ್ಧಾ ಕೇಂದ್ರದ ಬಗ್ಗೆ ಒಂದು ಸಣ್ಣ ನರಪಿಳ್ಳೆಯೂ ಕೂಡ ವಿರೋಧವನ್ನು ವ್ಯಕ್ತಪಡಿಸಿಲ್ಲ. ಆದಾಗ್ಯೂ ವಿರೋಧ ಅನ್ನುವ ರೀತಿಯಲ್ಲಿ ಪ್ರತಿಭಟನೆಗಳು ಯಾಕೆ ಆಗ್ತಿವೆ? ಈ ಹೆಣ್ಣು ಮಕ್ಕಳ ಮುಖ ನೋಡಿದ ಮೇಲೆ ಆದರೂ ನಾವು ಇವ್ರ ವಿರುದ್ಧ ಪ್ರತಿಭಟನೆ ಮಾಡಬೇಕು ಅಂತ ಅನಿಸುತ್ತಾ? ಕಮೆಂಟ್ ಮಾಡಿ.